ಸದಸ್ಯರು ಯುವ ಮುಖಂಡರಾದಂತಹ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೋಳಿಯಾರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಂಎಸ್ಎಂ ಪಾನೆಲ ಇದರ ಮಾಜಿ ಅಧ್ಯಕ್ಷರಾದ ಹಾಜಿ ಹಮ್ಮದ್ ಕುಂಜಿ ಅವರು ಆಗಮಿಸಿದ್ದಾರೆ. ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ತಿಮ್ಮಪ್ಪ ಶೆಟ್ಟಿ ತಡ್ಲ ಇವರು ಆಗಮಿಸಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕಾಸಿಂ ಕುರ್ನಾಡ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದಿದ್ದಾರೆ. ಇವರೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದೆ ಎಪಿಎಂಸಿಯ ಹಾಲಿ ಸದಸ್ಯರು, ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರು, ನಮ್ಮೆಲ್ಲರ ಹಿರಿಯರಾದಂತಹ ಉಮ್ಮರ್ ಪಜೀರ್ ಇವರು ಇಂದು ನಾವು ಏರ್ಪಡಿಸಿದ ವ್ಯವಸ್ಥಿತ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯದಲ್ಲಿ ಹೀಗನ್ನುತ್ತಾರೆ. अस्सलामु अलैकुम, बिस्मिल्लाहिर रहमानिर रहीम। ಮುಹಿಯುದ್ದೀನ್ ಜುಮ್ಮಾ ಮಸ್ಜಿದ್ ಪಾನೆಲ ಇದರ ವತಿಯಿಂದ ಕಳೆದ 4 ದಿನಗಳಿಂದ ಇವತ್ತು 5ನೇ ದಿವಸ ಜಿಕ್ರೆ ಸಲಾತ್ ಹಲ್ಕಾದ 12ನೇ ವಾರ್ಷಿಕೋತ್ಸವ ಹಾಗೂ ಸೌಹಾರ್ದ ಸಮಾವೇಶ. ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರಿಗೂ ಗೌರವಾನ್ವಿತರು, ಸೂಫಿ ವರಿಯರು, ಉಳ್ಳಾಲ ನಾಯಿಬ್ ಕಾಜಿಯವರಾದಂತ ಗೌರವಾನ್ವಿತ ಅಸಯ್ಯದ್ ಫಜಲ್ ಕೋಯಮ್ಮ ಪುರತಂಗಳವರೇ, ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಿರುವಂತಹ ಯುವ ಪಂಡಿತರು, ಪ್ರಗಲ್ಭ ವಾಗ್ಮಿಯಾದಂತ ಎಂಎಸ್ಎಂ ಜೈನಿ ಕಾಮಿಲ್ ಸಕಾಬಿ ಅವರೇ, ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತ ಬಹಳ ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಎಲ್ಲ ವೇದಿಕೆಯಲ್ಲಿ ಕಾಣಿಸಿಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ಕಾಣುತ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಆತ್ಮೀಯರಾದ ಸನ್ಮಾನ್ಯ ಹೈದರ್ ಪ್ರತಿಪಾಡಿಯವರೇ, ವೇದಿಕೆಯಲ್ಲಿರುವ ಉಸ್ತಾದ್ರವರೇ, ಕುರ್ನಾಡು ಬಜೂರು ಗ್ರಾಮ ಪಂಚಾಯತಿನ ಜಂಟಿ ಗ್ರಾಮದ ಮಾಜಿ ಅಧ್ಯಕ್ಷರು, ಈ ಊರಿನ ಹಿರಿಯರಾದಂತಹ ಸನ್ಮಾನ್ಯ ವೆಂಕಪ್ಪ ಕಾಜವರವರೇ, ಆತ್ಮೀಯ ಮಿತ್ರರಾದ ಅಬೂಬಕರ್ ಅವರೇ, ಹಾಗೇನೆ ಈ ಪ್ರದೇಶದ ಇಲ್ಲಿಯ ಸ್ಥಳೀಯರು, ಈ ಕುರ್ನಾಡು ಜಿಲ್ಲಾ ಪಂಚಾಯತಿನ ಘನವೆತ್ತ ಸದಸ್ಯರು, ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಯುವ ನಾಯಕರಾದ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಅವರೇ, ಹಾಗೇನೆ ಪಜೂರ್ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ ಅವರೇ, ಮಾಜಿ ಅಧ್ಯಕ್ಷರಾದ ಇಮ್ತಿಯಾಜ್ ಅವರೇ, ಇನ್ನೋರ ಮಾಜಿ ಅಧ್ಯಕ್ಷರಾದ ಪಜೀರ್ ಗುತ್ತು ಭರತರಾಜ್ ಶೆಟ್ಟಿ ಅವರೇ, ಬೋಳಿಯಾರ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ, ಹಿರಿಯರಾದ ಪದ್ಮ ನಾರಾಯಣ ಶೆಟ್ಟಿ ಅವರೇ, ಈ ಪಂಚಾಯತ್ನ ಸದಸ್ಯರಾದ ಫ್ರಾನ್ಸಿಸ್ ಅವರೇ, ಯುವ ನಾಯಕರು, ನನ್ನ ಆತ್ಮೀಯರಾದಂತ ಅಬ್ದುಲ್ ಜಲೀಲ್ ಮೊಂಟಗೋಳಿ ಅವರೇ, ಹಿರಿಯರಾದ ತಿಮ್ಮಪ್ಪ ಶೆಟ್ಟಿ ಅವರೇ, ಅಮ್ಮುಂಜಾಕನವರೇ, ಬೋಳಿಯಾರ್ ಪಂಚಾಯತಿನ ಉಪಾಧ್ಯಕ್ಷರಾದ ಜಬ್ಬಾರ್ ಅವರೇ, ಫಜಲ್ ಪಂಚಾಯತಿನ ಹಾಲಿ ಸದಸ್ಯರಾದ ಮೊಹಮ್ಮದ್ ರವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಸದಸ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮತ ಪಂಡಿತರುಗಳೇ, ಊರಿನ ಹಿರಿಯ ಗಣ್ಯರೇ, ಈ ಮಸೀದಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಾಗೂ ಎಲ್ಲ ಹಿತೈಷಿ ಬಂಧುಗಳೇ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರದ ಮಾಜಿ ಸಚಿವರು, ಕಾಂಗ್ರೆಸ್ಸಿನ ಮಾಜಿ ಅಖಿಲ ಭಾರತ ಕಾರ್ಯದರ್ಶಿಯವರು, ಬಡವರ ಬಂಧು, ದೀನದಲಿತರ ಮುಂದಾಳು,
ಆತ್ಮೀಯ ನಾಯಕರಾದಂತಹ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಬರ್ತಾ ಇದ್ದಾರೆ. ಕೇಂದ್ರದ ಮಾಜಿ ಸಚಿವರು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಹರಿಕೃಷ್ಣ ಬಂಡವಾಳ ಅವರು ವೇದಿಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪಜೀರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಭರತರಾಜ್ ಶೆಟ್ಟಿ ಪಜೀರ್ ಗುತ್ತು ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಿಲ್ಲವ ಮಹಾಮಂಡಲದ ವಕ್ತಾರರು, ಹಿರಿಯ ಸಾಮಾಜಿಕ ಮುಖಂಡರು ಆದಂತಹ ಹರಿಕೃಷ್ಣ ಬಂಡವಾಳ ಅವರು ಕೂಡ ನಮ್ಮನ್ನ ಸೇರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜಿಕ್ರ್ ಸಲಾತ್ ಹಲ್ಕಾದ 12ನೇ ವಾರ್ಷಿಕೋತ್ಸವ ಹಾಗೂ ಸೌಹಾರ್ದ ಸಮಾವೇಶ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಗೌರವಾನ್ವಿತ ಹೈದರ್ ಪ್ರತಿಪಾಡಿ ಅವರು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಹೆಚ್ಚಿಗೆ ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಈಗಾಗಲೇ ಹಿರಿಯರು ಬಹಳಷ್ಟು ಮಂದಿ ಇದ್ದಾರೆ ಮಾತಾಡಲಿಕ್ಕೆ. ಆದರೆ ಈ ಗ್ರಾಮದ ಒಬ್ಬ ಪ್ರಜೆಯಾಗಿ ಈ ಪ್ರದೇಶಕ್ಕೆ ಬಹಳಷ್ಟು ಆತ್ಮೀಯ, ಈ ಪ್ರದೇಶ ನನ್ನ ಬಹಳಷ್ಟು ಆತ್ಮೀಯರಿದ್ದಾರೆ. ನನ್ನ ಯುವ ಮಿತ್ರರು ಬಹಳಷ್ಟು ಮಂದಿ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಕೆಲವು ವರ್ಷಗಳ ಹಿಂದೆ ಯಾವುದೇ ಸಂಪರ್ಕ ವ್ಯವಸ್ಥೆ ಇಲ್ಲದೆ ಸರಿಯಾದ ವ್ಯವಸ್ಥಿತವಾದಂತಹ ಒಂದು ದಾರಿಯಾಗಲಿ ರಸ್ತೆಯಾಗಲಿ ಅಥವಾ ಜನವಸತಿ ಪ್ರದೇಶವಾಗಿರುವಂತಹ ಈ ಒಂದು ಪಾನೇರದಲ್ಲಿ ಇಲ್ಲಿದ್ದಂತ ಸೈಯದಾಜಿ ಮೌಲವಿಯವರು ಇಲ್ಲಿನ ಜನರೆಲ್ಲ ಸೇರಿಸಿಕೊಂಡು ಬಹಳಷ್ಟು ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದಂತಹ ಜನರನ್ನು ಸೇರಿಸಿಕೊಂಡು ಇಲ್ಲಿ ಒಂದು ಮಸೀದಿಯನ್ನು ಸ್ಥಾಪಿಸಿದರು. ಬಹಳ ಅಗತ್ಯವಿದ್ದಂತ, ಆ ಕಾಲದಲ್ಲಿ ಬಹಳ ಅವಶ್ಯಕವಾಗಿದ್ದಂತಹ ಒಂದು ಮಸೀದಿ. ಆ ಮಸೀದಿಗೆ ಸ್ಥಳವನ್ನು ಕೊಟ್ಟವರು ನಮ್ಮ ಹಿಂದೂ ಸಹೋದರರು, ಸಹಕಾರ ಕೊಟ್ಟವರು ಹಿಂದೂ ಸಹೋದರರು, ನಮ್ಮ ಭರತರಾಜ್ ಶೆಟ್ಟಿ ಅವರ ಕುಟುಂಬದವರು, ನಮ್ಮ ವೆಂಕಪ್ಪ ಕಾಳಜವರು ಇದ್ದಾರೆ. ಹಾಗೇನೆ ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಮಸೀದಿ ಸ್ಥಾಪನೆಗೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿಯ ಮುಸ್ಲಿಂ ಬಾಂಧವರ ಆ ಪ್ರೀತಿ, ವಿಶ್ವಾಸ, ಆತ ಪ್ರಾಮಾಣಿಕತೆ, ಅವರ ಮುಗ್ಧತೆ ನಡೆದುಕೊಂಡಂತ ಈ ಹಿರಿಯರು ಮುಸ್ಲಿಂ ಸಮುದಾಯದಿಂದ ಕೈ ಜೋಡಿಸಿಕೊಂಡು ಇಲ್ಲಿ ಒಂದು ಮಸೀದಿಯನ್ನು ಸ್ಥಾಪಿಸಿದರು. ಇವತ್ತು ಕಾಲ ಬದಲಾಗಿದೆ. ಇತಿಹಾಸ ಹೇಳ್ತದೆ, ಬಹಳಷ್ಟು ಸುಸಜ್ಜಿತವಾದ ಮಸೀದಿ ಮದ್ರಸೆ ಇಲ್ಲಿದೆ. ಬಹಳಷ್ಟು ಪ್ರಾಮಾಣಿಕವಾಗಿ, ಬಹಳಷ್ಟು ಧಾರ್ಮಿಕ ಭಾವನೆಯಿಂದ ಕೆಲಸ ಮಾಡುವಂತ ಯುವಜರ ಒಂದು ಪಡೆ ಇಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಸೌಹಾರ್ದ ಸಮಾವೇಶ ಎಂಬ ಒಂದು ಒಳ್ಳೆಯ ಉದಾತ್ತ ಮನೋಭಾವದಿಂದ ಅದಕ್ಕೆ ಹೆಸರನ್ನು ಇಟ್ಟುಕೊಂಡು ಎಲ್ಲ ಸಮುದಾಯದ ಜನರನ್ನು ಇಲ್ಲಿ ಕರೆಸಿಕೊಂಡು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹೈದರ್ ಪ್ರತಿಪಾಡಿ ಹೇಳಿದಂತೆ ನಾವು ಒಳ್ಳೆಯದಾಗ, ನಾವು ಉತ್ತಮರಾಗಿದ್ದಾಗ ಖಂಡಿತವಾಗಿ ಅಲ್ಲಿ ಸೌಹಾರ್ದ ತನ್ನಿಂತಾನೆ ಉಂಟಾಗ್ತದೆ. ಮುಸ್ಲಿಮರಂದ್ರೆ ಅರ್ಥ, ಅದರ ನಿಜವಾದ ಅರ್ಥ ಒಳ್ಳೆಯವರು ಅಂತೇಳಿ, ಶಾಂತಿ ಪ್ರಿಯರು, ಒಳ್ಳೆಯವರು ಅಂತೇಳಿ. ಇಸ್ಲಾಂ ಎಂಬ ಆ ಪರಿಕಲ್ಪನೆಗೆ ಯಾವುದೇ ರೂಪ, ಬಣ್ಣ, ಆಕಾರ ಇಲ್ಲ. ಅದರ ರೂಪ, ಬಣ್ಣ, ಆಕಾರ ಬರುವುದು ಮುಸ್ಲಿಮರ ಅಸ್ತಿತ್ವದಿಂದ. ಮುಸ್ಲಿಮರು ಹೇಗಿದ್ದಾರೋ ಅದನ್ನು ಕಂಡುಕೊಂಡು ಇಸ್ಲಾಮಿನ ಬಗ್ಗೆ ಆ ಒಂದು ಪರಿಕಲ್ಪನೆ ಮೂಡ್ತದೆ. ಆದ್ದರಿಂದ ಒಳ್ಳೆಯವರಾಗಿದ್ದಾಗ ಮುಸ್ಲಿಮರು ಒಳ್ಳೆಯವರಾಗಿದ್ದಾಗ ಆ ಶಬ್ದದ ಅರ್ಥಕ್ಕೆ ಸರಿಯಾಗಿ ಮಾಡಿದಾಗ ಇಸ್ಲಾಂ ಎಂಬ ಉದಾತ್ತ ಪರಿಕಲ್ಪನೆಯ ಅನಾವರಣವಾಗ್ತದೆ. ಆದ್ದರಿಂದ
ನಾವು ಒಳ್ಳೆಯವರಾಗಿದ್ದಾಗ ಎಲ್ಲರೂ ಒಳ್ಳೆಯವರಾಗಿದ್ದಾರೆ. ನಮ್ಮಿಂದ ತಪ್ಪಾದಾಗ ಆಗ ನಮ್ಮನ್ನು ದೂಷಿಸುವವರು ಬರ್ತಾರೆ. ಹಾಗಿರುವಾಗ ಸೌಹಾರ್ದತೆಯಿಂದ ನಮ್ಮಿಂದಲೇ ಪ್ರಾರಂಭಿಸಬೇಕು. ನಮ್ಮ ಮನೆಯಿಂದ, ನಮ್ಮ ಕುಟುಂಬದಿಂದ, ನಮ್ಮ ಊರಿಂದ, ನಮ್ಮ ಜಿಲ್ಲೆಯಿಂದ, ನಮ್ಮ ರಾಜ್ಯದಿಂದ ದೇಶಕ್ಕೆ ಈ ಸೌಹಾರ್ದತೆ ಸಂದೇಶ ಹೋಗ್ಬೇಕು. ನಮ್ಮ ಮಕ್ಕಳಿದ್ದಾರೆ, ನಾವು ಪ್ರತಿ ದಿವಸ ಬೆಳಗ್ಗೆ ಅವರನ್ನು ಮದ್ರಸೆಗೆ ಕಳಿಸಿಕೊಡ್ತಾ ಇದ್ದೇವೆ. ಹಾಗೇನೆ ಪುನಃ ರಾತ್ರಿ ಕಳಿಸಿಕೊಡ್ತಾ ಇದ್ದೇವೆ. ಹಗಲು ಶಾಲೆಗೆ ಕಳಿಸ್ತಾ ಇದ್ದೇವೆ. ದೀನಿ ವಿದ್ಯಾಭ್ಯಾಸ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ಬಹಳ ಶಿಸ್ತುಬದ್ಧವಾಗಿ ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ. ಸಮಾಜಕ್ಕೆ ಅವರು ಮದ್ರಸ, ಮಸೀದಿ ಅಥವಾ ಶಾಲೆಗಳಲ್ಲಿ ಕಲಿತು ಸಮಾಜಕ್ಕೆ ಅರ್ಪಿತವಾದಾಗ ಆ ಮಕ್ಕಳ ಏನು ನಾವು ಆ ಎಳವೆಯಲ್ಲಿ ನಾವೇನನ್ನ ಕೊಟ್ಟಿದ್ದೇವೋ ಅದನ್ನು ಕೆಲವೊಮ್ಮೆ ಮರೆತು ಬಿಡುವಂತಹ ಪ್ರಸಂಗ ಬರ್ತಾ ಇದೆ. ಇದು ಬಹಳ ಖೇದಕರ. ಮುಸ್ಲಿಮರಿಗೆ ಸರಿಯಾದ ಅಸ್ತಿತ್ವವಿದೆ, ಸರಿಯಾದ ಮಾರ್ಗದರ್ಶನವಿದೆ. ಉಲಮಾಗಳು, ಉಮರಾಗಳು ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಮತ ಪಂಡಿತರ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ನಾವು ತಪ್ಪಿ ಹೋಗ್ತಾ ಇದ್ದೇವೆ. ಇದನ್ನು ನಾವು ಚಿಂತಿಸಬೇಕು. ಈ ಸೌಹಾರ್ದ ಸಮಾವೇಶ ಇದನ್ನು ನಾವು ಚಿಂತಿಸಬೇಕು. ಎಲ್ಲೋ ನಾವು ತಪ್ಪಿ ಬೀಳ್ತಾ ಇದ್ದೇವೆ. ಇದಕ್ಕೆ ಕಾರಣ ನಾವು, ನಮ್ಮ ಪೋಷಕರು. ನಾವು ಶಾಲೆಯಲ್ಲಾಗಲಿ ಮದ್ರಸೆಯಲ್ಲಾಗಲಿ ಮಕ್ಕಳನ್ನ ಬಿಟ್ಟು ನಮ್ಮ ಕರ್ತವ್ಯ ಅಲ್ಲಿ ಮುಗಿತೆಂದು ಕೊಂಡಾಗ ನಮ್ಮ ಕರ್ತವ್ಯವನ್ನು ನಾವು ನಮ್ಮ ಮನೆಯಲ್ಲಿ ಸರಿಯಾಗಿ ನಿರ್ವಹಿಸಿದ್ದಾಗ ಸಮಸ್ಯೆಗಳು ಉಂಟಾಗ್ತದೆ. ಆದ್ದರಿಂದ ನಮ್ಮ ಮಕ್ಕಳು ಬೆಳೆದು ಯುವಕರಾಗಿ ಸಮಾಜಕ್ಕೆ ಉಪಕಾರಿಯಾಗಿ ಬೆಳಬೇಕಂತ ಮಕ್ಕಳು ಕೆಲವೊಮ್ಮೆ ಸಹವಾಸ ದೋಷದಿಂದ ಹಾಳಾಗ್ತಾ ಇದ್ದಾರೆ. ಇದು ನಾವು ಕಾಣುತ್ತಿರುವಂತಹ ಸತ್ಯ. ಕೆಲವೊಮ್ಮೆ ಪತ್ರಿಕೆಗಳು ಕ್ಲೇಶಗಳು ಬರ್ತದೆ ಮುಸ್ಲಿಮರ ಬಗ್ಗೆ. ಆದರೆ ಇದರಲ್ಲಿ ಒಂದು ಅಂಶ ಇದರಲ್ಲಿ ನಮ್ಮ ತಪ್ಪು ಕೂಡ ಇದೆ, ನಮ್ಮ ಪಾಲು ಕೂಡ ಇದೆ. ಇದನ್ನು ನಾವು ತಿಳಿದುಕೊಳ್ಬೇಕು. ನಮಗೆ ಸರಿಯಾದ ವ್ಯವಸ್ಥಿತವಾದ ಹಿನ್ನೆಲೆ ಇರುವಾಗ ನಾವು ತಪ್ಪು ಹೋಗದಂತೆ ನಮ್ಮ ಮನೆಯವರು, ನಮ್ಮ ತಂದೆ ತಾಯಿಗಳು ಇದನ್ನು ಸರಿಯಾದ ಬೆಂಬಲವನ್ನ ಕೊಡಬೇಕು. ಸರಿಯಾದ ವ್ಯವಸ್ಥೆಯಿಂದ ಮಕ್ಕಳನ್ನ ಮುನ್ನಡೆಸಿಕೊಂಡು ಬಂದಾಗ ಮಾತ್ರ ನಮ್ಮ ಸಮಾಜ, ಭಾವಿ ಸಮಾಜ ಉತ್ತಮ ರೀತಿಯಲ್ಲಿ ಬೆಳೆದು ಬರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಹಿರಿಯರು ಅವರು ಏನು ತಿಳ್ಕೊಂಡಿದ್ದಾರೆ ಅಷ್ಟನ್ನು ಸಮಾಜ ಕೊಟ್ಟಿದ್ದಾರೆ. ವಿದ್ಯೆ ಇಲ್ಲದಿರ್ಬೋದು, ಶೈಕ್ಷಣಿಕವಾಗಿ ಹಿಂದೆ ಇಳಿದಿರಬಹುದು, ಆರ್ಥಿಕವಾಗಿ ಹಿಂದುಳಿದಂತ ಜನಾಂಗವಾಗಿರಬಹುದು. ಆದರೂ ಕೂಡ ಪ್ರಾಮಾಣಿಕರಾಗಿ, ಸತ್ಯನಿಷ್ಠರಾಗಿ, ಒಳ್ಳೆಯವರಾಗಿ ಸಮಾಜಕ್ಕೆ ನಮ್ಮಿಂದ ಕೈಲಾದ ಸೇವೆಯನ್ನು ಮಾಡಿಕೊಂಡು ಬಂದಂತ ನಮ್ಮ ಹಿರಿಯರಿದ್ದಾರೆ. ಆ ಪರಂಪರೆ ಮುಂದುವರಿಬೇಕು. ಆ ಉದಾತ್ತವಾದ ಸಂದೇಶ ಇನ್ನು ಕೂಡ ಮುಂದಕ್ಕೆ ಹೋಗಬೇಕು. ಮುಸ್ಲಿಮರೆಂದರೆ ಉತ್ತಮರು ಎಂಬ ಆ ಭಾವನೆ ಯಾವತ್ತೂ ಹಾಳಾಗದಂತೆ ನಾವು ನೋಡಿಕೊಳ್ಬೇಕು. ಅದರೊಂದಿಗೆ ಎಲ್ಲ ಸಮುದಾಯದವರನ್ನ, ಎಲ್ಲರನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಬದುಕುವಂತ ವಾತಾವರಣ ನಾವು ಕಲ್ಪಿಸಿಕೊಳ್ಬೇಕು. ಹಾಗಿದ್ದರೆ ಮಾತ್ರ ಇಂಥ ಸೌಹಾರ್ದ ಸಮಾವೇಶಕ್ಕೆ ಅರ್ಥ ಬರ್ತದೆ. ಪರಂತು ವೇದಿಕೆಯಲ್ಲಿ ಸೌಹಾರ್ದದ ಬಗ್ಗೆ ಮಾತನಾಡಿ ಏನು ಪ್ರಯೋಜನವಿಲ್ಲ. ಯಾಕಂದ್ರೆ ಸೌಹಾರ್ದದ ಬಗ್ಗೆ ಜಾತ್ಯಾತೀತ ಮಾತನಾಡುವಂತ ನಾನು ನನ್ನ ಆತ್ಮದಲ್ಲಿ, ನನ್ನ ಒಡಲಲ್ಲಿ ನಿಜವಾದ ಜಾತ್ಯಾತೀತನಾಗಿ, ನಿಜವಾದ ಧರ್ಮ ನಿರಪೇಕ್ಷ ವ್ಯಕ್ತಿಯಾಗಿ, ನಿಜವಾದ ಮುಸ್ಲಿಮನಾಗಿ ಬದುಕಿದಾಗ ಮಾತ್ರ ನಾನು ಹೇಳುವ ಮಾತಿಗೆ ಅರ್ಥ ಬರ್ತದೆ. ಅದನ್ನು ಬಿಟ್ಟು ವೇದಿಕೆಯಲ್ಲಿ ಒಂದು ಮಾತಾಡುವುದು, ಹೊರಗೆ ಹೋದಾಗ ಇನ್ನೊಂದು ಮಾತಾಡುವುದರಿಂದ ಸಂವಾದವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಏನಾಗಿದ್ದೇನೋ ಅದನ್ನು ಇತರರಲ್ಲಿ ಕಾಣಬೇಕು. ಯಾರು ನ್ಯಾಯವನ್ನು ಆಶಿಸ್ತಾನೋ ಆತ ಮಾತ್ರ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯನಿದ್ದಾನೆ. ಯಾರು ನನಗೆ ನ್ಯಾಯ ಸಿಗಬೇಕಂತ ಆಶೆ ಉಂಟಾನೋ ಆತ ಇತರಿಗೆ ನ್ಯಾಯ ಕೊಡುವಂತಾಗಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾವ ನಿನ್ನ ಕೃತ್ಯದಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತದೋ ಅದೇ ಕೆಲಸವನ್ನು ನೀನು ಇತರರಿಗೆ ಮಾಡಬೇಡ. ಯಾವ ಕೆಲಸದಿಂದ ನಿನಗೆ ನೋವಾಗುವುದೋ ಅದೇ ಕೆಲಸವನ್ನ, ಅದೇ ತೊಂದರೆಯನ್ನು ಇನ್ನೊಬ್ಬರಿಗೆ ಮಾಡಬೇಡ. ಇದು ಒಂದೇ ಒಂದು ಮಾತು ಸಾಕು. ಇದು ಸರ್ವಕಾಲಿಕ ಸತ್ಯ. ಇದಕ್ಕೆ ಅಂತ್ಯವಿಲ್ಲ. ಈ ಮಾತಿಗೆ ಒಂದು ಮಾತನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸೌಹಾರ್ದ ಸಮಾವೇಶದ ಅರ್ಥ ಬರುವುದಿಲ್ಲ, ಅದಕ್ಕೆ ಅಗತ್ಯತೆ ಬರುವುದಿಲ್ಲ. ನಾವೆಲ್ಲರನ್ನ ಪ್ರೀತಿಯಿಂದ ವಿಶ್ವಾಸದ ಕಂಡುಕೊಳ್ಳಿ ಸಾಧ್ಯ ಆಗ್ತದೆ. ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಹಿರಿಯರಿದ್ದಾರೆ. ಆದ್ದರಿಂದ ಎಲ್ರಿಗೂ ಶುಭವನ್ನು ಹಾರೈಸಿ ಈ ಒಂದು ಅತ್ಯಂತ ಹಿಂದುಳಿದ ಪ್ರದೇಶವಾದ ಪಾನಲದ ಯುವಕರು ಎಷ್ಟು ಪ್ರೀತಿಯಿಂದ, ಎಷ್ಟು ಕಾಳಜಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ನೈತಿಕ ಬೆಂಬಲವನ್ನು ಕೊಟ್ಟು ಅವರೆಲ್ಲರಿಗೂ ಸಹಕಾರ ಕೊಡಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು. ಬಹಳ ಅರ್ಥಗರ್ಭಿತವಾಗಿ ಧರ್ಮದ ಬಗ್ಗೆ ವಾಚಿಸಿದಿರಿ. ಕಾರ್ಯಕ್ರಮದ ಮುಂದಿನ ಅಂಗ
ಕೇಂದ್ರದ ಮಾಜಿ ಸಚಿವರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಪಿ ಜನಾರ್ದನ ಪೂಜಾರಿಯವರು ಇಂದು ಈ ಪ್ರದೇಶದಲ್ಲಿ ಏರ್ಪಡಿಸಿದಂತಹ ಸೌಹಾರ್ದ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಇಂದು ನಾವು ಏರ್ಪಡಿಸಿದ ವ್ಯವಸ್ಥಿತ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಈ ಪವಿತ್ರ ಸ್ಥಳದಲ್ಲಿ ಈ ಸೌಹಾರ್ದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀರಿ. ಸೌಹಾರ್ದ ಸಮ್ಮೇಳನ ಅಂದರೆ ಏನು ಎಂಬುದನ್ನು ಈಗಾಗಲೇ ನನಗಿಂತ ಮೊದಲು ಮಾತಾಡಿದವರು ನಿಮಗೆ ವಿವರಿಸಿ ಹೇಳಿದ್ದಾರೆ. ಬಂಧುಗಳೇ, ನೀವು ಯಾರು, ನಾನು ಯಾರು, ಈ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಯಾರು? ನಾವೆಲ್ಲ ದೇವರ ಸೃಷ್ಟಿ. ಮುಸ್ಲಿಮರಾಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ರಾಗಲಿ, ಸಿಖ್ಖರಾಗಲಿ ಅಥವಾ ಯಾವ ಜಾತಿ ಧರ್ಮಗಳಿಗೆ ಸೇರಿದವರಾಗಲಿ ಅವರು ಪರಮಾತ್ಮನ ಮಕ್ಕಳು. ಪರಮಾತ್ಮ ಭೇದ ಭಾವ ಮಾಡುವುದಿಲ್ಲ. ಪರಮಾತ್ಮ ಎಲ್ಲರನ್ನ ಪ್ರೀತಿ ಮಾಡುತ್ತಾನೆ. ಯಾರಿಗೆ ಕೂಡ ನೋವನ್ನು ಉಂಟು ಮಾಡುವುದಿಲ್ಲ. ಎಲ್ಲರ ಕಷ್ಟಗಳನ್ನ, ನೋವುಗಳನ್ನ ಅವ ಜೀರ್ಣಿಸಿಕೊಳ್ತಾನೆ. ಅವನೇ ಅದನ್ನ ಯಾರಿಗೂ ತಿಳಿಯದ ರೀತಿಯಲ್ಲಿ ಎಲ್ಲ ನುಂಗುತ್ತಾನೆ. ಇವತ್ತು ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ನಾನು ಸಿಖ್, ನಾನು ಜೈನ, ನಾನು ಪಾರ್ಸಿ ಅಥವಾ ಬೇರೆ ಬೇರೆ ಜಾತಿಗಳು, ನಾನು ಬಿಲ್ಲವ, ಇನ್ನೊಬ್ಬ ಭಟ್ರು, ಇನ್ನೊಬ್ಬ ಬ್ರಾಹ್ಮಣ, ಇನ್ನೊಬ್ಬ ಹರಿಜನ, ಪರಿಶಿಷ್ಟ ಜಾತಿ, ಈ ರೀತಿಯ ಜಾತಿಯನ್ನ, ಧರ್ಮಗಳನ್ನ ಸೃಷ್ಟಿ ಮಾಡಿದ್ದೇವೆ. ಪರಮಾತ್ಮ ಜನ್ಮ ಕೊಟ್ಟಾಗ ಈ ಜಾತಿಗಳನ್ನ ನಿರ್ಮಾಣ ಮಾಡಲಿಲ್ಲ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಇದು ನನ್ನ ಪಾಪವ, ಅಥವಾ ನಾನು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಇದು ನನ್ನ ಕರ್ಮವ, ಅಥವಾ ಬೇರೆ ಬೇರೆ ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟಿದ್ದೇವೆ ನಾವು, ಇದು ನಮ್ಮ ತಪ್ಪ ಇಲ್ಲ. ದೇವರು ಇದನ್ನ ಹೇಳಿಲ್ಲ.
ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಕೂಡ ನಾವು ಪರಮಾತ್ಮನ ಮಕ್ಕಳು. ನಮಗೆ ಬಹಳ ಬುದ್ಧಿ ಕೊಟ್ಟಿದ್ದಾನೆ ದೇವರು. ಯಾರಿಗೂ ಇಲ್ಲದ ಮೆದುಳು ಶಕ್ತಿಯನ್ನ ಯಾವ ಮೃಗಗಳಿಗೆ ಕೂಡ, ಯಾವ ಪಕ್ಷಿಗಳಿಗೆ ಕೂಡ, ಯಾರಿಗೂ ಕೂಡ ಇಲ್ಲದ ಮೆದುಳಿಗೆ ಶಕ್ತಿಯನ್ನ ಕೊಟ್ಟಿದ್ದಾನೆ ಪರಮಾತ್ಮ. ನಾವೇ ಕೆಲವನ್ನ ಸೃಷ್ಟಿ ಮಾಡುವಂತ ಶಕ್ತಿಯನ್ನ ನಮಗೆ ಧಾರೆ ಎರೆದಿದ್ದಾನೆ ಆ ದೇವರು. ಬಂಧುಗಳೇ, ಇವತ್ತು ಮಂಗಳ ಗ್ರಹಕ್ಕೆ ಹೋಗ್ತಿದ್ದೇವೆ ನಾವು. ಚಂದ್ರಗ್ರಹಕ್ಕೆ ಹೋಗುವಂತಹ ಶಕ್ತಿ ನಮ್ಮ ಈ ಮನುಷ್ಯರಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಆಲೋಚನೆ ಮಾಡಿ, ಇಲ್ಲಿ ಕೂತ್ಕೊಂಡು ಇಷ್ಟು ದೂರ ಇರುವಂತಹ ಗ್ರಹಕ್ಕೆ ಯಾರು ಡ್ರೈವರ್ ಇಲ್ಲದೆ, ಪೈಲಟ್ ಇಲ್ಲದೆ ಇಲ್ಲಿಂದಲೇ ಕಳಿಸ್ತಾರೆ. ಇಷ್ಟು ದೂರ ಇದೆ. ಆ ಕ್ಯಾಪ್ಸೂಲ್, ಆ ಕಕ್ಷೆಗೆ ಮುಟ್ಟುವ ಯಾವಾಗ ಮುಟ್ಟುತ್ತದೆ, ಎಷ್ಟು ನಿಮಿಷಕ್ಕೆ ಮುಟ್ಟುತ್ತದೆ, ಅಲ್ಲಿಂದ ಯಾಕೆ ಯಾವಾಗ ಹೋಗ್ತದೆ, ಆ ತಾರೀಖನ್ನ ಕೂಡುವ ಶಕ್ತಿಯನ್ನ ಮನುಷ್ಯರಿಗೆ ಕೊಟ್ಟಿದೆ. ಅದು ಹುಲಿಗಾಗಲಿ, ಆನೆಗಾಗಲಿ, ಅಥವಾ ಸಿಂಹಕ್ಕಾಗಲಿ, ಹಾವಿಗಾಗಲಿ, ನರಿಗಾಗಲಿ, ಯಾವುದಕ್ಕೂ ಕೂಡ ಇಲ್ಲ. ಇಂತಹ ಶಕ್ತಿಯನ್ನ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಹಾಗಿರುವಾಗ ನಮಗೆ, ನಿಮಗೆ, ನಾವೆಲ್ಲರೂ ದೇವರ ಮಕ್ಕಳು. ನಾವು ಒಬ್ಬರನ್ನ ಒಬ್ಬರು ಪ್ರೀತಿ ಮಾಡುವಂತ ಈ ಮೆದುಳು ಶಕ್ತಿ ನಮ್ಮ ಹತ್ರ ಇಲ್ವಾ? ದೇವರು ಹೇಳಿದನ್ನ ಪಾಲಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ವಾ? ಅದು ಬಹಳ ಕಷ್ಟದ ವಿಷಯವ. ಒಬ್ಬರೊಬ್ಬರನ್ನ ಪ್ರೀತಿ ಮಾಡುವುದು ತಪ್ಪ? ಒಬ್ಬರೊಬ್ಬರನ್ನು ಒಟ್ಟಿಗೆ ಜೀವನ ಮಾಡುವುದು ತಪ್ಪ? ಹೇಳ್ತೇನೆ ನಾನು ಹುಟ್ಟಿದ್ದು ಒಂದು ಮುಸ್ಲಿಮರ ಬಾಡಿಗೆಯಲ್ಲಿದ್ದ ಮನೆಯಲ್ಲಿ, ಪಕ್ಕಪಟ್ಟಣದಲ್ಲಿ. ನಮ್ಮ ಸುತ್ತಮುತ್ತಲು ಕ್ರಿಶ್ಚಿಯನ್ಗಳು, ಹಿಂದೂಗಳು, ಎಲ್ಲ ಜಾತಿಯವರು ಕೂಡ ಇದ್ರು. ಎಷ್ಟು ಪ್ರೀತಿಯಿಂದ ಇದ್ದೆವು. ಆ ಮುಸ್ಲಿಮರ ಆ ಇಸ್ಮಾಯಿಲ್ ಸಾಹೇಬರು, ತಾಜ್ ಸೈಕಲ್ ಇಸ್ಮಾಯಿಲ್ ಸಾಹೇಬರ ಹೆಂಡತಿಯನ್ನ ನಾವು ದೊಡ್ಡಮ್ಮ ಅಂತ ಕರೀತಿದ್ದೆವು. ಅವರ ಹೆಣ್ಮಕ್ಕಳು, ಅವರ ಗಂಡ್ಮಕ್ಕಳು ನಮ್ಮನ್ನೆಲ್ಲ, ನನ್ನನ್ನು ಕೂಡ ದೊಡ್ಡಣ್ಣ ಅಂತ ಕರೀತಿದ್ರು. ಕ್ರಿಶ್ಚಿಯನ್ರವರು ಕೂಡ ನನ್ನನ್ನು ಈಗ ದೊಡ್ಡ ದೊಡ್ಡ ಡಾಕ್ಟರ್ಗಳಾಗಿದ್ದಾರೆ. ಈಗ ನನ್ನನ್ನು ದಾರಿಯಲ್ಲಿ ನೋಡಿದಾಗ ದೊಡ್ಡಣ್ಣ ಅಂತ ಕರೀತಾರೆ. ಎಷ್ಟು ಪ್ರೀತಿ! ಏನಾಯಿತು ಪ್ರೀತಿ? ಎಲ್ಲಿಗೆ ಹೋಯಿತು ಪ್ರೀತಿ? ಒಬ್ಬರ ಮನೆಯಲ್ಲಿ ಮದುವೆ ಆಗುವುದಾದರೆ ಎಲ್ಲ ಊರಿನ ಜನರು, ಅದು ಒಂದು ಹೆಣ್ಣು ಮಗುವಿಗೆ ಮದುವೆ ಆಗುವುದಾದರೆ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಸೇರಿ ಅದು ನಮ್ಮ ಮನೆಯ ಮಗಳು, ಅದು ನಮ್ಮ ಸಹೋದರಿ, ನಮಗೆ ಒಡ ಹುಟ್ಟಿದ ಸಹೋದರಿ ಅಂತ ಹೇಳಿಕೊಂಡು ಎಲ್ಲರೂ ಸೇರಿ ಆ ಮದುವೆಯನ್ನ ಕಳಿಸಿಕೊಡುವಂತ, ಆ ಮದುಮಗಳನ್ನ ಕಳಿಸಿಕೊಡುವಂತ ದೃಶ್ಯ. ನಾನು ಬೊಂಬಾಯಿಗೆ ಹೈಯರ್ ಎಜುಕೇಶನ್ಗೆ ಹೋದೆ. ನಾನು ಬಡತನದಲ್ಲಿ ಹುಟ್ಟಿದವ. ಬೊಂಬಾಯಿಗೆ ಹೋದಾಗ ಇಡೀ ಊರು ಮುಸ್ಲಿಮರು, ಕ್ರಿಶ್ಚಿಯನ್ರು, ಎಲ್ಲ ಜಾತಿಯವರು ಕಣ್ಣೀರು ಸುರಿಸಿದ್ದಾರೆ. ಯಾಕೆ? ನಾವು ಅಷ್ಟು ಪ್ರೀತಿಯಲ್ಲಿದ್ದೇವೆ. ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಆ ಪ್ರೀತಿ? ಯಾಕೆ ಇದನ್ನು ನಾವು ಪ್ರಶ್ನೆ ಮಾಡುವುದಿಲ್ಲ? ಪ್ರತಿಯೊಬ್ಬರ ಹೃದಯಕ್ಕೆ ನಾನು ಪ್ರಶ್ನೆಯನ್ನ ಮಾಡ್ತಿದ್ದೇನೆ. ನಾವು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಬಾಳಿದರೆ
ಆ ಬದುಕು ನಮಗೆ ಇದ್ರೆ ಅದು ತಪ್ಪ. ಇಲ್ಲಿ ಇದ್ದಾರೆ ಧಾರ್ಮಿಕ ಮುಖಂಡರು, ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ಗೌರವವನ್ನು ಕೊಟ್ರೆ ಅವ ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ರಾಗಲಿ, ಯಾವ ಜಾಸ್ತಿಯವರಾಗಲಿ ಅವರಿಗೆ ನಾವು ಗೌರವ ಕೊಟ್ರೆ ದೇವರು ಬೇಡ ಅಂತ ಹೇಳ್ತಾನ? ನೀನು ತಪ್ಪು ಮಾಡ್ತಿದ್ದಿ ಅಂತ ಹೇಳ್ತಾನ? ನಿಮ್ಮನ್ನು ನಾನು ಪ್ರೀತಿ ಮಾಡಿದ್ರೆ, ನಿಮ್ಮನ್ನು ನಾನು ಬಹಳ ಮಗುವಿನಿಂದ ನೋಡಿದ್ರೆ, ಮಾತಾಡಿದರೆ ನೀನು ತಪ್ಪು ಮಾಡ್ತಿದ್ದಿ, ಅವರ ಹತ್ರ ಮಾತಾಡಬೇಡ ಅಂತ ಹೇಳ್ತಾರ? ಇಲ್ಲ ಇಲ್ಲ. ನಾನು ನಿಮಗೆ ಪ್ರೀತಿ ಕೊಟ್ರೆ, ನೀವು ನನಗೆ ಪ್ರೀತಿ ಕೊಟ್ರಿ, ನಾನು ನಿಮ್ಮನ್ನ ದ್ವೇಷ ಮಾಡಿದ್ರೆ ನೀವು ಕೂಡ ನಮ್ಮನ್ನ ದ್ವೇಷ ಮಾಡ್ತೀರಿ. ನಾನು ಈ ಪ್ರತಿ ಒಂದು ಮದುವೆಗೆ ಹೋಗ್ತಿದ್ದೇನೆ, ಹೆಚ್ಚಿನ ಮದುವೆಗಳಿಗೆ ಹೋಗ್ತಿದ್ದೇನೆ ನಾನು. ಆದರೆ ಮುಸ್ಲಿಮರ ಮನೆ ಮದುವೆಗೆ ಹೋದಾಗ ಅವರು ನನ್ನನ್ನು ಪ್ರೀತಿ ಮಾಡುವಂತ, ಅವರು ನಮಗೆ ಗೌರವವನ್ನು ಕೊಡುವಂತ ದೃಶ್ಯ ನೋಡಿದಾಗ ಊಟ ಮುಖ್ಯ ಅಲ್ಲ, ಬಾಯಾರಿಕೆ ಮುಖ್ಯ ಅಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಲ್ಲ ಜಾತಿಗಳು ಅನುಸರಿಸಬೇಕಲ್ಲ. ಆದ್ದರಿಂದ ಹೇಳ್ತಿದ್ದೇನೆ, ಈ ಒಬ್ಬರು ಒಳ್ಳೆಯ ಕೆಲಸವನ್ನ ಮಾಡುವಾಗ ಅದನ್ನು ನಾವು ಅನುಕರಣೆ ಮಾಡುವುದು ಅದು ಧರ್ಮ. ನಿಮಗೆ ನೋವನ್ನು ಉಂಟು ಮಾಡದೆ ನಿಮಗೆ ಪ್ರೀತಿಯಿಂದ ಇರುವಂತಹದ್ದೇ ಅದು ಧರ್ಮ. ನಿಮಗೆ ಸಹಾಯ ಮಾಡುವಾಗ, ಕಷ್ಟದಲ್ಲಿರುವಾಗ ಸಹಾಯ ಮಾಡಿದಾಗ ಉಂಟಲ್ಲ, ತ್ಯಾಗಿಯಾಗಿ ಸಹಾಯ ಮಾಡಿದಾಗ ಅದೇ ನಮ್ಮ ಧರ್ಮ. ವ್ಯಾಪಾರದಲ್ಲಿ ಮೋಸ ಮಾಡದಿದ್ರೆ ಅದು ಧರ್ಮ. ಕಳ್ಳತನ ಮಾಡಬಾರದು, ಕಾನೂನಿಗೆ ವಿರುದ್ಧ, ಅದಕ್ಕೆ ಅದು ಅಧರ್ಮ ಅಂತದೆ. ಒಬ್ಬರನ್ನ ಕೊಲ್ಲುವುದು, ನಮಗೆ ಕೊಲ್ಲುವ ಶಕ್ತಿಯನ್ನ ಯಾರು ಕೂಡ ಕೊಡ್ಲಿಲ್ಲ. ಒಬ್ಬನ ಕೊಲ್ಲುವುದು ನಾವು ನೋಡಿದ್ರು ಕೂಡ ಅದನ್ನು ತಡೆಯುವಂತ ಕೆಲಸವನ್ನ ಮಾಡುವುದೇ ಅದು ಧರ್ಮ. ಆದ್ದರಿಂದ ನಾನು ಹೇಳುವಂತಹದ್ದು, ಇವತ್ತು ನಾವು ಯಾವ ತ್ಯಾಗವನ್ನ ಮಾಡ್ತೇನೆ, ನನ್ನ ಕಿಸೆಯಲ್ಲಿ ಹಣ ಇದ್ರೆ ಆಗಲೇ ಕೊಡ್ತೇನೆ. ನಾನು ಪರಮಾತ್ಮ ಕೊಡ್ತಾನೆ ಯಾವ ರೀತಿಯಿಂದಲಾದ್ರೂ. ಬೇರೆಯವರ ಜನರ ಅವರ ಒಂದು ಕೆಲಸ ಮಾಡುವಾಗ ರಾಜಕಾರಣಿಗಳಾದ ನಾವು MP ಆಗಲಿ, MLA ಆಗಲಿ, ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಯಾರಾಗಲಿ, ಅಥವಾ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಲಿ, ಪಂಚಾಯತ್ ಸದಸ್ಯನಾಗಲಿ, ಅಥವಾ ಯಾರು ಕೂಡ ಆಗಲಿ, ಅಧಿಕಾರದಲ್ಲಿ ಇರುವವರು ಆ ಹಣವನ್ನ ದೋಚುವುದುಂಟಲ್ಲ, ಲಂಚ ತೆಗೆದುಕೊಳ್ಳುವುದಲ್ಲ, ಅದು ಅಧರ್ಮ, ಅದು ಪಾಪ. ಅವರ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ತಿನ್ನುವುದನ್ನ ಎಷ್ಟು ಕಷ್ಟದಿಂದ ಅವರು ಲಂಚವನ್ನು ಕೊಡುತ್ತಾರೆ. ಆ ಲಂಚವನ್ನು ಸ್ವೀಕಾರ ಮಾಡುವುದಂತ ಹೇಳಿದ್ರೆ ಅದು ಇಲ್ಲ. ಇವತ್ತು ರಾಜಕಾರಣಿಗಳ ಮೇಲೆ ಅಸಹ್ಯ ಬಂದಿದೆ. ಈ ಬಿಳಿ ಕದ್ದರ್ ಮತ್ತು ಪ್ಯಾಂಟ್ ಆಗಿದಾಗ ನೋಡಿದಾಗ ಇವರೆಲ್ಲ ಕಳ್ಳರು ಅಂತ ಹೇಳುವಂತಹ ಪರಿಸ್ಥಿತಿ ಬಂದಿದೆ. ಇವತ್ತು ಒಳ್ಳೆಯವರು ಕೂಡ ಕೆಟ್ಟವರು ಕೂಡ ಎಲ್ಲ ಒಂದೇ ಆಗಿದ್ದಾರೆ. ಈಗ ಎಲ್ಲರನ್ನು ಇವರು ಕೆಟ್ಟವರು ಅಂತ ಹೇಳ್ತಿದ್ದಾರೆ. ಇವರು ಅಧರ್ಮಿಗಳು, ಅವರು ಅನ್ಯಾಯ ಮಾಡುವವರು, ನಮ್ಮನ್ನು ದೋಚುವವರು, ನಮ್ಮ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವರು ಎಂಬ ಈ ಒಂದು ಭಾವನೆ ಇವತ್ತು ದೇಶದಲ್ಲಿ ಬಂದಿದೆ. ಇದು ಅಧರ್ಮ. ಆದ್ದರಿಂದ ನಾವು ನಿಮ್ಗೆ ಮಾದರಿಯಾಗಿ ಅಂದ್ರೆ ನೀವು ನಮ್ಮ ಮೇಲೆ ವಿಶ್ವಾಸ ಇಡ್ತೀರಿ. ಇವ ನಮಗೆ ಮೋಸ ಮಾಡುವುದಿಲ್ಲ.
ಅಂತ ನೀವು ನಂಬಿ ನಿಮ್ಮ ಅಮೂಲ್ಯವಾದ ಓಟನ್ನು ನಮಗೆ ಕೊಡ್ತೀರಿ. ಆ ಓಟಿಗೆ ಎಷ್ಟು ಬೆಲೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ಇದು ಅರ್ಥ ಮಾಡಿಕೊಳ್ಳದಿದ್ರೆ ನಾನು ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಈ ದೇಶದಲ್ಲಿ ಅರ್ಥಘಾತೆಯಲ್ಲಿ ಮಂತ್ರಿ ಆದೆ ನಾನು. ಎಲ್ಲಾ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನನ್ನ ಕೈಯಲ್ಲಿತ್ತು. ಇಂದಿರಾ ಗಾಂಧಿ ನನ್ನನ್ನು ನಂಬಿ ಇದನ್ನು ಕೊಟ್ಟರು. ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ ಎಲ್ಲಾ ಜಾತಿಯವರಿಗೆ, ನಿರುದ್ಯೋಗಿ ಮಕ್ಕಳಿಗೆ ಈ ಅರ್ಥ ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ಪೂಜಾರಿ ಮಾಡುವಂತ ನಂಬಿಕೆಯಿಂದ ಕೊಟ್ಟರು. ಕನ್ಯಾಕುಮಾರಿಯಿಂದ ಹಿಮಾಲಯ ಪರ್ವತದವರೆಗೆ, ಅಂಡಮಾನದಿಂದ ಲಕ್ಷದ್ವೀಪದವರೆಗೆ ಕೋಟ್ಯಾಂತರ ಮಂದಿಗೆ 25 ಕೋಟಿ ಜನರಿಗೆ ಇದೇ ಕೈಯಲ್ಲಿ ಸಾಲ ಮೇಲಗಳನ್ನು ಮಾಡಿಕೊಂಡು ಕೊಟ್ಟೆವು. ಇವತ್ತು ನಿಮ್ಮ ಹತ್ರ ಹೇಳ್ತಿದ್ದೇನೆ, ಏನಾದರೂ ನನಗೆ ಆರೋಗ್ಯ ಇದ್ರೆ ಅದು ನಿಮ್ಮ ಆಶೀರ್ವಾದ. ನಾನು ಕನ್ಯಾಕುಮಾರಿಯಿಂದ ಹಿಮಾಲಯ ಪರ್ವತದವರೆಗೆ ಸಾಲ ಕಾರ್ಯಕ್ರಮವನ್ನು ಮಾಡಿಕೊಂಡ ಹೋದಾಗ ಇದರಲ್ಲಿ ಏನಾದರೂ ಪುಣ್ಯ ಬಂದ್ರೆ ಜನಾರ್ದನ್ ಪೂಜಾರಿಯಾಗಲಿ, ಜನಾರ್ದನ್ ಪೂಜಾರಿ ಹೆಂಡತಿ ಮಕ್ಕಳಿಗೆ ಪುಣ್ಯ ಸಿಗಬಾರದು, ನನಗೆ ಓಟ್ ಕೊಟ್ಟಿದ ಆ ಜನರಿಗೆ ಸಿಗಬೇಕು, ಅವರನ್ನು ನಂಬಿ ಈ ಓಟನ್ನು ಹಾಕಿದ್ದಾರೆ ಅಂತ ಹೇಳುವಂತ ಮಾತನ್ನ ಹೇಳಿಕೊಂಡು ಬಂದೆ ನಾನು. ಯಾಕೆ? ನಿಮ್ಮ ನಂಬಿಕೆ. ನಾನು ಅಧರ್ಮ ಮಾಡಬಾರದು, ನಾಳೆ ಒಂದು ಓಟ್ ಹೇಳಿದ್ರೆ ನಾಳೆ ಎಲ್ಲಿಯವರೆಗೆ ಬರ್ತದೆ ಅಂತ ಹೇಳಿದ್ರೆ ನೀವು ತಲೆ ತಗ್ಗಿಸುವಂತ ಕೆಲಸ ಮಾಡಬಾರದು. ನಾನು ಒಂದು ವೇಳೆ ನೀವು ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ರೆ ಅದು ಅಧರ್ಮ, ಅದು ದೇವರು ಮೆಚ್ಚುವಂತಹ ಕೆಲಸ ಅಲ್ಲ. ಆದ್ದರಿಂದ ನಿಮ್ಮ ಹತ್ರ ಹೇಳುವಂತಾದ್ರೂ ನಾನು ತ್ಯಾಗಿಗಳಾಗಿ ನೆರೆಕರೆಯಲ್ಲಿ ಯಾರಿಗೆ ಕಷ್ಟ ಬಂದರೂ ಕೂಡ ಅದಕ್ಕೆ ಸಹಾಯ ಮಾಡುವಂತಹ ಮನೋಭಾವನೆ ಬೆಳೆಯುವುದೇ ಅದು ಧರ್ಮ ಪರಿಪಾಲನೆ. ದಾರಿಯಲ್ಲಿ ಬರೀ ಆಕ್ಸಿಡೆಂಟ್ ಆಗ್ತದೆ, ಸಾಯುವ ಸ್ಥಿತಿಯಲ್ಲಿದ್ದಾನೆ, ಪ್ರಾಣ ಹೋಗ್ತದೆ, ನೀರು ಕೊಡುವವರು ಇಲ್ಲ. ಆಗ ಓಡಿ ಹೋಗಿ ಅವನಿಗೆ ನೀರನ್ನ ಕೊಟ್ಟು ಅವನಿಗೆ ಆಸ್ಪತ್ರೆಗೆ ಕಳಿಸುವುದು ಅದು ನಿಮ್ಮ ಧರ್ಮ ಪರಿಪಾಲನೆ, ಅದು ದೇವರು ಮೆಚ್ಚುವಂತಹ ಕೆಲಸ, ಆ ಜೀವವನ್ನ ರಕ್ಷಣೆ ಮಾಡುವಂತಹ ಕೆಲಸ, ಅದು ಧರ್ಮ. ಆದ್ದರಿಂದ ನಾನು ಹೇಳುವಂತಹದ್ದು, ಇವತ್ತು ಒಳ್ಳೆಯ ಕೆಲಸಕ್ಕೆ ಹೋಗಿದ್ದೀರಿ ನೀವು, ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಮಸೀದಿ ಇದು ಮಾಡ್ತಿದ್ದೇವೆ, ಫ್ಯಾಮಿಲಿ ರೂಮ್ಗಳನ್ನ ಕಟ್ಟಿಸ್ತೇವೆ ಅಂತ ಹೇಳಿದ್ದಾರೆ. ಸುಮಾರು 35 ಲಕ್ಷ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಮಸೀದಿಗೆ, ದೇವಸ್ಥಾನಕ್ಕೆ, ಚರ್ಚ್ಗಳಲ್ಲಿ ರಾಜ್ಯಸಭಾ ಅಥವಾ ಲೋಕಸಭಾ ನಿಧಿಯಿಂದ ಹಣ ಸಿಕ್ಕುವುದಿಲ್ಲ. ಆದರೆ ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ನಾನು ಗೆದ್ರೆ 15 ಲಕ್ಷ ಇಲ್ಲಿ ಕೊಡ್ತೇನೆ. ಕ್ಲಾಪ್ ಹೊಡಿಬೇಡಿ, ಇದು ಧರ್ಮದ ಸಮ್ಮೇಳನ. ಅದರ ನಂತರ ಒಂದು 6 ತಿಂಗಳ ಟೈಮ್ ಕೊಡಿ ನನಗೆ. ಒಂದು 50,000 ರೂಪಾಯಿ ನಾನು ಕೊಡ್ತೇನೆ. ಇದು ನನ್ನ ಕಿಸೆಯಿಲ್ಲ. ಯಾಕೆ ಹೇಳಿದ್ರೆ ನಾನೀಗ ಬದುಕುವುದು ಪೆನ್ಷನ್ ಇಂದ.
ಆ ಪೆನ್ಷನ್ 6 ಆಶ್ರಮಗಳಿಗೆ ಅದರ ಅರ್ಧ ಹಣ ಪಾರ್ಲಿಮೆಂಟ್ ನಲ್ಲೇ ಹೋಗ್ತದೆ, ಕಳಿಸ್ತಿದ್ದೆ ನಾನು. ಉಳಿದ ಅರ್ಧ ಹಣ ಅದನ್ನು ಈ ರೀತಿಯಲ್ಲಿ ಹಂಚದಿದ್ದೇನೆ. ನೀವು ನೋಡಿರ್ಬೋದು ಟಿವಿಯಲ್ಲಿ, ಇದ್ದದನ್ನು ಕಿಸೆಯಲ್ಲಿ ಇದ್ದದನ್ನು ಕೊಟ್ಟು ಬಿಡ್ತೇನೆ. ಯಾರಾದರೂ ಕೇಳಿದ್ರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ, ಮದುವೆಗೆ, ಅಥವಾ ಮಕ್ಕಳಿಗೆ ಕಲೀಲಿಕ್ಕೆ ಇದ್ರೆ ಕೊಡ್ತೇನೆ, ಇಲ್ಲದಿದ್ರೆ ಇಲ್ಲ ಅಂತ ಹೇಳ್ತೇನೆ. ಸುಳ್ಳು ಹೇಳುವುದಿಲ್ಲ, ಸುಳ್ಳು ಹೇಳಲಿಕ್ಕೆ ತಯಾರು ಕೂಡ ಇಲ್ಲ ನಾನು. ಆದ್ರೆ ಇದು ನೀವು ಹೇಳ್ಬೋದು, ಸಿಕ್ಕಿದ್ರೆ ಮತ್ತೆ ಅಂತ ಹೇಳಿದ್ರೆ ರಾಜಕೀಯ ಶಕ್ತಿ ಇಲ್ಲದಿದ್ರೆ ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನಾನು ಇವತ್ತು ಇದು ಪಂಚಾಯತ್ ಸದಸ್ಯನು ಕೂಡ ಅಲ್ಲ, MLA MP ಏನೂ ಅಲ್ಲ. ಆದರೂ ಕೂಡ ಆ ಮಾತನ್ನು ನಾನು ಹೇಳಿದ್ದೇನೆ. ನಿಮಗೆ ಗೊತ್ತುಂಟು, ನನಗೆ ಯಾರಾದರೂ ನೀರು ಕೂಡ ಕೊಡ್ಲಿಕ್ಕೆ ಆಗಲಿಲ್ಲ. ಯಾರ ಮನೆಯಿಂದ ಬಾಳೆಹಣ್ಣಾಗ್ಲಿ, ಮೀನಾಗ್ಲಿ, ಅಥವಾ ಏನಾಗ್ಲಿ, ಹಣವನ್ನಾಗ್ಲಿ ಯಾರಿಗೂ ಕೂಡ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಸ್ವೀಕಾರ ಮಾಡಲಿಲ್ಲ. ಒಂದು ಹಾರವನ್ನು ಕೂಡ ನಾನು ಸ್ವೀಕಾರ ಮಾಡ್ತಾ ಇಲ್ಲ. ಆದ್ದರಿಂದ ಹೇಳ್ತಿದ್ದೇನೆ ಬಂಧುಗಳೇ, ಒಂದು ವೇಳೆ ನಿಮ್ಮ ಆಶೀರ್ವಾದದಿಂದ ಸಿಕ್ಕಿದ್ರೆ ಅದರಲ್ಲಿ ಅಷ್ಟೇ ಅಲ್ಲ, ಹೆಚ್ಚು ಕೂಡ ಮಾಡುವಂತಹ ಸಂದರ್ಭ ಬರಬಹುದು. ಇಷ್ಟನ್ನು ಹೇಳಿ ಇವತ್ತು 9 ಮದುವೆ ಇತ್ತು. ಎಲ್ಲಾ ಕಡೆಗಳಲ್ಲಿ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಎಲ್ಲಿಯಾದ್ರೂ ಊಟ ಮಾಡಲಿಕ್ಕೆ ಅಥವಾ ನೀರು ಕೊಡ್ಲಿಕ್ಕೆ ಟೈಮ್ ಇರುವುದಿಲ್ಲ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಲಿಕ್ಕೆ, ಒಂದು ಮದುವೆ ಸುಳ್ಯದಲ್ಲಿ, ಇನ್ನೊಂದು ಮದುವೆ ಪುತ್ತೂರಿನಲ್ಲಿ, ಇನ್ನೊಂದು ಮೇಲೆ ನೆಲ್ಲೆಯಾಡಿಯಲ್ಲಿ, ಮತ್ತೊಂದು ಮದುವೆ ಪಾಣೆಮಂಗಳೂರಲ್ಲಿ, ಇನ್ನೊಂದು 2 ಮದುವೆ ಮಂಗಳೂರಲ್ಲಿ, 3 ಮದುವೆ ಉಡುಪಿ ಜಿಲ್ಲೆಯಲ್ಲಿ ಹೀಗೆ ಇರ್ತದೆ. ಇವತ್ತು ಕೂಡ ಇಲ್ಲಿಗೆ ಬರುವಾಗ ಲೇಟ್ ಆಯಿತು, ತಾವು ಕ್ಷಮಿಸಬೇಕು. ತಪ್ಪು ಮಾಡಿದ್ದೇನೆ, ಟೈಮಿಗೆ ಬರಲಿಕ್ಕೆ ಆಗಲಿಲ್ಲ. ಈಗ ಎಷ್ಟು ಕಾರ್ಯಕ್ರಮ ಇದೆ, ಇಲ್ಲಿಗೆ ಬರುವಾಗಲೇ ಲೇಟ್ ಆಯಿತು. ಆದ್ದರಿಂದ ಹೇಳ್ತಿದ್ದೇನೆ, ನನ್ನನ್ನು ಹೋಗ್ಲಿಕ್ಕೆ ಪೂಜ್ಯರಾದ ಈ ಎಲ್ಲ ಗುರುಗಳು, ವೇದಿಕೆಯಲ್ಲಿದ್ದ ಎಲ್ಲ ಗೌರವಾನ್ವಿತ ನಾಯಕರುಗಳು, ಮತ್ತೆ ನಮ್ಮಲ್ಲಿ ನಿಮ್ಮ ಎಲ್ಲರೂ ಇಲ್ಲಿ ಸೇರಿದವರು ನನಗೆ ಅನುಮತಿ ಕೊಡಬೇಕಂತ ತಮ್ಮ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ. ಕೇಂದ್ರದ ಮಾಜಿ ಸಚಿವರಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂದರ್ಭಯೋಚಿತವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರಿ. ತಮಗಿದು ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಅಶ್ರಫ್ ಗುರ್ನಾಳ್ರವರು, ದಿನೇಶ್ ಕೋಟ್ಯಾನ್ರವರು, KM ಇಬ್ರಾಹಿಂ ಮುಡಿಪು ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಪಜೀರ್ಗುತ್ತು ಭರತ್ರಾಜ್ ಶೆಟ್ಟಿ, ಪಜೀರ್ಗುತ್ತು ಮುತ್ತಮ್ಮ ಶೆಟ್ಟಿ ಅವರ ಸುಪುತ್ರ, ಪ್ರಾಯಶಃ ಮೂಲತಃ ಕೃಷಿ ಕುಟುಂಬದಲ್ಲಿ ಜನಿಸಿ ಉದ್ಯಮಿಯಾಗಿ, ಕೊಡುಗೈ ದಾನಿಯಾಗಿ, ಯುವಕರಿಗೆ ಸ್ಫೂರ್ತಿಯಾಗಿ
ರಾಜಕೀಯ ಕ್ಷೇತ್ರದಲ್ಲಿ ಸೇವೆಗೈದು ಪಜೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಾಮಾಜಿಕ ಬಂಧು ಆಗಿರ್ತಕ್ಕಂಥ ಉದ್ಯಮಿ ಮಿತ್ರರು ಸಂಘಟಕರಾದಂತಹ ಭರತ್ರಾಜ್ ಶೆಟ್ಟಿ ಪಜೂರು ಗುತ್ತಿ ಇವರನ್ನ ಸಾಮಾಜಿಕ ಸಮಾಜ ಸೇವಕರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಹೈದರ್ ಪತ್ತಿಪಾಡಿ ಅವರು ಗೌರವಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಭರತ್ರಾಜ್ ಶೆಟ್ಟಿ ಪಜೂರು ಗುತ್ತು ಉದ್ಯಮಿ ಕೃಷಿಕರು ಸಾಮಾಜಿಕ ಬಂಧು ಇವರನ್ನ ಹಿರಿಯ ಸಮಾಜ ಸೇವಕರಾದಂತಹ ಹೈದರ್ ಪತ್ತಿಪಾಡಿ ಅವರು ಸನ್ಮಾನಿಸ್ತಾ ಇದ್ದಾರೆ. ಅಭಿನಂದನೆಗಳು. ಮುಂದೆ ಹಿರಿಯರಾದ ನಾರಾಯಣ ಶೆಟ್ಟಿ ಪಜೂರು ಪಾಣೆಲ ಇವರು ವೇದಿಕೆ ಮುಂಭಾಗ ಬರಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪಜೂರು ಗ್ರಾಮದ ಪಾಣೆಲ ಎಂಬಲ್ಲಿಯ ಹಿರಿಯ ಕೃಷಿಕರಾಗಿ ಹಿರಿಯ ಸಾಮಾಜಿಕ ಬಂಧುವಾಗಿ ಜನರಲ್ಲಿ ಉತ್ತಮ ರೀತಿಯ ಬಾಂಧವ್ಯವನ್ನ ಇರಿಸಿಕೊಂಡಂತ ಇವರು ಸದ್ರಿ ಈ ಮಸೀದಿಯ ಎಲ್ಲ ಹಾಗೂ ಹೋಗುಗಳಿಗೆ ಸದಾ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇವರನ್ನ ಯುವ ಪ್ರಭಾವಿ ಧಾರ್ಮಿಕ ವಿದ್ವಾಂಸರಾದಂತಹ ಗೌರವಾನ್ವಿತ ಎಂಎಸ್ಎಂ ಜೈನಿ ಕಾಮಿಲ್ ಸಕಾಪಿ ಇವರು ಗೌರವಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರು ಈ ಮಸೀದಿಗೆ ಎಲ್ಲಾ ರೀತಿಯ ಸಹಕಾರಗಳನ್ನ ನೀಡುತ್ತಾ ಬಂದಿರುವಂತಹ ಸಾಮಾಜಿಕ ಬಂಧು ನಾರಾಯಣ ಶೆಟ್ಟಿ ಪಾಣೆಲ ಇವರು ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬೋಳಿಯಾಳು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ಕಂಟ್ರಾಕ್ಟರ್ದಾರರಾದಂತಹ ಖಾದರ್ ಅಡ್ಕರ್ ಪಟ್ಟು ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಯದ ಅಭಾವ ಇದ್ದು ಕಾಣುತ್ತಿರುವುದರಿಂದ ಎಲ್ಲ ಸಹೃದಯರು ಸಹಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಬಹುಮಾನ್ಯ ಜೈನಿ ಸಕಾಪಿಯವರ ಪ್ರಭಾಷಣವನ್ನ ಕೇಳಲು ತಾವು ಕಾತರದಿಂದ ನಿರೀಕ್ಷಿಸ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಕುರ್ನಾಡು ಜಿಲ್ಲಾ ಪಂಚಾಯತ್ನ ಯುವ ಸದಸ್ಯರು, ಯುವ ಸಂಘಟಕರು, ಉದ್ಯಮಿಯಾದಂತಹ ಗೌರವಾನ್ವಿತ ಸಂತೋಷ್ ಕುಮಾರ್ ರೈ ಅವರು ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊಯ್ಯುದ್ದೀನ್ ಜುಮ್ಮಾ ಮಸೀದಿ ಪಾಣೆಲ ಇದರ ಸೌಹಾರ್ದ ಸಮಾವೇಶದ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಆದರಣೀಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ವಿಶ್ವವೆಲ್ಲವೂ ಅದರಲ್ಲಿರುವಂತಹ ಎಲ್ಲರಿಗೂ ದೇವರು ಸುಖ ಸಂಪತ್ತನ್ನು ಒದಗಿಸಲಿ ಎಂದು ಆಶೀರ್ವಾದ ಮಾಡುವಂತ ಗೌರವಾನ್ವಿತ ಅಶ್ವೈತ್ ಫಜಲ್ ಕೋಯಮ್ಮ ತಂಗಲ್ಕೂರತ್ರವರೇ, ಅದೇ ರೀತಿ ಅತ್ಯಂತ ಸುಂದರವಾದ ಭಾಷಣ ಮಾಡಿ
ಜನಸಾಮಾನ್ಯರಿಗೆಲ್ಲ ನಾವೆಲ್ಲ ಯಾವ ರೀತಿಯಲ್ಲಿ ಬದುಕಬೇಕು, ಧರ್ಮ ಎಂದರೇನು, ಯಾವ ರೀತಿಯಲ್ಲಿ ನಾವಿದ್ದರೆ ಧರ್ಮವನ್ನು ಉಳಿಸಬಹುದು, ಧರ್ಮವನ್ನು ಉಳಿಸಿದರೆ ಎಲ್ಲ ಧರ್ಮಗಳು ಒಂದಾದರೆ ಜಗತ್ತಿನಲ್ಲಿ ಸುಖ ಶಾಂತಿ ಬರುತ್ತದೆಂಬ ಭಾಷಣವನ್ನು ಮಾಡಿ ಜಗತ್ತಿನಲ್ಲಿ ಕೀರ್ತಿವಂತರಾಗಿ ಇದೀಗ ನಮ್ಮ ಈ ಪ್ರದೇಶಕ್ಕೂ ಬಂದು ನಮ್ಮೆಲ್ಲರಿಗೆ ಆ ಆಶೀರ್ವಾದದ ಭಾಷಣವನ್ನು ಮಾಡುವಂತ ಗೌರವಾನ್ವಿತ MSM ಜೈನ್ ಕಾಮಿಲ್ ಶಕಾಫಿಯವರೇ, ಉಪಸ್ಥಿತಿ ಇರುವಂತ MK ಅಬ್ದುಲ್ ರಹಮಾನ್ ಶಕಾಫಿಯವರೇ, ಮತ್ತೊಬ್ಬ ಧರ್ಮಗುರುಗಳೇ, ವೇದಿಕೆಯಲ್ಲಿರುವಂತ ಬಾಕಿ ನಮಗೆಲ್ಲರಿಗೂ ಆಶೀರ್ವಾದವಂತ ಧರ್ಮಗುರುಗಳೇ, ವೇದಿಕೆಯಲ್ಲಂತ ಹಿರಿಯರಾದಂತ ವೆಂಕಪ್ಪ ಕಾಜವರೇ ನನಗೆ ಮಾರ್ಗದರ್ಶನ ಮಾಡುತ್ತಾ ಊರಲ್ಲೆಲ್ಲರಿಗೂ ಅತ್ಯಂತ ಚಿರಪರಿಚಿತರು, ಪ್ರಖ್ಯಾತ ಸಮಾಜ ಸೇವಕರು, ರಾಜಕಾರಣಿಗಳು ಆದಂತ ಗೌರವಾನ್ವಿತ ನಮ್ಮ ಹೈದರ್ ಪರ್ತಿಪಾಡಿ ನನ್ನ ಹಿರಿಯರು ನನಗೆ ಮಾರ್ಗದರ್ಶನ ಮಾಡ್ತಾ ಇರುವಂತ ಅತ್ಯಂತ ಸಣ್ಣ ಪ್ರಾಯದಲ್ಲಿ ಮಗು ಇರುವಾಗಲೇ ಬಾಲ ಎಂದು ಕರೆಯುತ್ತಿರುವಂತಹ ಗೌರವಾನ್ವಿತ ಮಧ್ಯನರ್ಕ ಹಾಜಿ ಹಾಲಿಕುಟ್ಟಿಯವರೇ, ವೇದಿಕೆಯಲ್ಲಿರುವಂತ ಎಲ್ಲ ರಾಜಕೀಯ ಧುರೀಣರೇ, ಸಮಾಜ ಸೇವಕರೇ, ಜನಪ್ರತಿನಿಧಿಗಳೇ, ಊರಿನ ಗಣ್ಯರೇ, ಎದುರಿನಲ್ಲಿ ನಿಂತ ಎಲ್ಲ ಸಹೋದರ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸುಂದರವಾಗಿ ಆಯೋಜಿಸಿದಂತ ನನ್ನ ಅತ್ಯಂತ ಆತ್ಮೀಯ ಸಹೋದರ ಅಂತ ಇರುವಂತ ಪಾನೆಲದ ಎಲ್ಲ ಸಹೋದರರೇ, ಈ ಕಾರ್ಯಕ್ರಮವನ್ನು ನೋಡಲು ಬಂದಂತ ನನ್ನ ಸಹೋದರ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇದು ನಮ್ಮೂರು, ಇದು ನನ್ನ ಊರು, ಇದು ನಮ್ಮ ಪಾನೆಲ. ಆದುದರಿಂದ ನಾನು ತುಳುವಿನಲ್ಲೇ ಮಾತನಾಡಲು ಇಚ್ಛಿಸ್ತೇನೆ. ಯಾನದಾಲ ಪಿಡೈದೆ ಯಾನ ಈ ಊರುಗೇ ಈ ಪಾನೆಲಡಿತ್ತೇನೆ, ಈ ಪಾನೆಲಡಿತ್ತೇನೆ ಜನ ಹಿರಿಯಾಗಲೇ ಚೆರಿಮೋನ್ ಬಾರಿ ಆದಿತ್ತೇರೆ, ತೀರು ಪೋಯಿನಂಜಿನ ಮೊಯ್ದು ಬಾರಿ ಆದಿತ್ತೇರೆ, ಅವಳು ಎತ್ತಿನಂಚಿನ ನಮ್ಮ ಅಬ್ಬಸಾಕ ಆದಿತ್ತೇರೆ, ಕಿಡವಾಕ ಆದಿತ್ತೇರೆ, ಕಾದಿರಿ ಬ್ಯಾರಿ ಆದಿತ್ತೇರೆ, ಇಬ್ರಾಯಕ ಆದಿತ್ತೇರೆ, ಚಾಳು ಬ್ಯಾರಿ ಆದಿತ್ತೇರೆ, ಇಜ್ಜಿನ ಅಮ್ಮ ಬಾಕ ಆದಿತ್ತೇರೆ, ಇಜ್ಜಿನ ಬಾವಾಕ ಆದಿತ್ತೇರೆ, ಅಮಿದಾಕ ಆದಿತ್ತೇರೆ, ಇಸ್ಮಾಲಿಯಾಕ ಆದಿತ್ತೇರೆ, ಇಜಿನ ತೀರ್ ಬೋಯಿನ ಕಾಣೆಕಾದ್ರಿಯಾಕ ಆದಿತ್ತೇರೆ, ಅಬ್ದುಲ್ಲ ಬೇರೆ ಆದಿತ್ತೇರೆ, ಇದಿನ ಬಾಕ ಆದಿತ್ತೇರೆ, ಎದುರು ಕುಲದ ಐದೋಸ್ಕರ್ ಆದಿತ್ತೇರೆ, ಇಸ್ಮಾಲ್ ಬೇರೆ ಆದಿತ್ತೇರೆ, ಎಂಕ್ಲಿನ ಏಪುಲ ಬೇತ ಕನ್ನಡ ತೂತಿಜೇರೆ ಇಂದೇ ಊರುಡು ಪೋನಗ ಎಂಕ್ಲ ಇನ್ನಿಲ್ಲ ಎಂಕ್ಲಿನ ಬಾಲ ಬಂಡದಲ್ಲಿ ತೊಂದಿತ್ತೇರೆ, ಎಂಕ್ಲು ಅಕ್ಕನ ಇಲ್ಲಲೇ ಇಂದೇ ಪಾನೇರ ಶಾಲೆಡೆ ಇಲ್ಲದೆ ಪೋನಗ ಆ ಇಲ್ಲದ ಬ್ಯಾರ್ದಿ ನಕಲು ಎಂಕ್ಲಿನ ಬಾಲ ನಕಲು ಉಂಡರ ಬಲೆ ಗದ್ದು ಉಂಡೆ ಬಂಡದಲ್ಲಿ ಉಂಡನಕ್ಲ ಈ ಬ್ಯಾರನ ಇಲ್ಲದೆ ಉಣದನ ಇಲ್ಲಿಪ್ಪಂದ್ಯಾನೆ ಒಂಜು ವೇಳೆ ಬಡವಾದ ಪೋನಗ ಕೆಲವು ಸತಿ ಸ್ವಲ್ಪದ ಕೆರೆಂಗ ಕೊಡ್ತಿದ್ದೇವೆ, ಮೂಲ ಒಂಜು ವೇಳೆ ತೆರ್ನವಾದ ಪುನ್ನಾನ ಅಕ್ಕಲು ಮನ್ಪುನ ಬಿರಿಯಾನಿ ಉಲಯಿಕೊಳ್ಳದೆ ಕೊಡ್ತಿದ್ದೇವೆ. ಅಂಚಾಯಿನವರ ಆ ಬ್ಯಾರ್ದಿನಕ್ಲೆ ಎಂಗ್ಲ ನೇಲಪ್ಪೆನ ಸಿದ್ದಪ್ಪೆನ ಬನ್ಕೊಂಡು ಭಾವನೆ ಇರ್ತದೆ. ಅಕ್ಕಳ ಜೋಕುಲು ಬಿಬಾತ್ ಆದಿಪ್ಪು, ಜೈನ ಬಾದಿಪ್ಪು, ಇದನ್ನ ಅಮಿದ್ ಆದಿಪ್ಪು, ಇದನ್ನ ಭಕ್ತರಿ ಆದಿಪ್ಪು, ಅಕ್ಕಳ ಎಂಗ್ಲೆ ಅನ್ನ ಮೆಗ್ಗೆಲೆ ಕಂಟನ ಪ್ರೀತಿ. ಈ ಪಾನೆಲ ಬಣ್ಣ ಅತ್ಯಂತ ಒಂಜಿ ಕುಗ್ರಾಮ ಆದಿತ್ತು ನನ್ನ ಜಾಗೆ ಮಾರ್ಗ ಇಜ್ಜಂಡು, ನೀರು ಇಜ್ಜಂಡು, ದಾದಾ ವ್ಯವಸ್ಥೆ ಇಜ್ಜಂಡು, ಕೇವಲ 4ನೇ ಕ್ಲಾಸ್ ಮತ್ತು ಶಾಲೆ ಇರ್ತಂಡೆ ಮೂಲ ಒಂಜಿ ದರ್ಶ ಮಾತ್ರ ಇರ್ತೇನೆ. ಪಲ್ಯ ಆದಿತ್ತು ಸಾಧಾರಣ 10-20-30 ವರ್ಷ ಆದಿತ್ತಾರೆ ಯಾರು. ಈ ಪಲ್ಯದ ಉದ್ಘಾಟನೆಗಳು ನಮ್ಮ ಗೊತ್ತಿಪ್ಪ, ಪಲ್ಯದ ಪ್ರತಿ ಒಂದು ಕಾರ್ಯಕ್ರಮಗಳು ನಮ್ಮ ಗೊತ್ತಿಪ್ಪ. ಈ ಪಾನೆಲದಂಚಿನ ಈ ಜಾಗ ಇಡೀ ನಮ್ಮ ಭಾರತದ ಪ್ರತಿಯೊಂದು ದಿಕ್ಕುಗಳ ಮಾದರಿ ಆದಿತ್ತು. ಇನ್ನಿಪುಂಟ ಸೌಹಾರ್ದದ ಕೇಂದ್ರ ಬಿಂದು ಆದಿತ್ತು. ಅವು ಪಾನೆಲ ಆದಿತ್ತು. ಹಿರಿಯಕ್ಕಳ ಮಾತಾ ಭಾಷಣ ಬಂತೇರೆ ನಮ್ಮ ಒಂಜಪ್ಪೆ ಜೋಕಲೆಕ್ಕೆಪ್ಪಡು ನಮ್ಮ ಬಡವೆ ಶ್ರೀಮಂತ ಬನ್ಮನ ಅಂತ ಇರ್ತಾರಲ್ಲಿ ನಮ್ಮ ಒಂಜಪ್ಪೆ ಜೋಕಲೆಕ್ಕ ಅಂದುವಾಡು ಅವು ಈ ಪಾನೆಲ ತೋಜಾವಲಿ ಒವ್ವೇ ಒಂಜಿ ಕಾರ್ಯಕ್ರಮ ಅವಡು ಐದು ಬ್ಯಾರ್ಲೆ ಕ್ರಿಶ್ಚಿಯನ್ ಹಿಂದೂಲು ಬಂದ ಭಾವನೆ ಇಚ್ಚಿ ಬಾಕಿ ನಮ್ಮ ವೇದಿಕೆ ಇರ್ಬೋದು ಕೇವಲ ವೇದಿಕೆ ಬನ್ನಲಿ ಒಂಜಿ ವೇಳೆ ವರ್ಷಗಳ ಮೂಲ ಆಟ ಹಾಕೊಂಡಲ್ಲ ಐಕೆ ಬ್ಯಾರ್ಲೆ ಕೊರ್ಬುಲು ಹಿಂದೂಲು ಮಾತಾ ಒತ್ತಿಗೆ ಸೇರುವ ಒಂಜಿ ವೇಳೆ ಆ ಬೋರು ಮೂಲು ಆಳು ಹಾಕೊಂಡಲ್ಲ ಆಯ್ನ ಬೇಗ ವಾಲ್ ಮುಗಿತದ ಬೊಕ್ಕ ಆಟ ತೀರ ಬರಂದಿತ್ತೇರೆ ಒಂಜಿ ವೇಳೆ ಆಟ ಬೇಗ ಸ್ಟಾರ್ಟ್ ಹಾಕೊಂಡ ವಾಲ್ ಬೊಕ್ಕ ಮಂತೊಂದಿತ್ತೇರೆ ಏತೊಂಜಿ ಶೋಕದ ಒಂಜಿ ಸೌಹಾರ್ದದ ತುಲೆ ಬೇತ ಬೇತ ತಿಗಡೆ ವಾಲ್ ಅನಗನೆ ಆಟ ಗೊಪ್ಪವನಿ ಆಟ ಗೊಪ್ಪನಗನೆ ವಾಲ್ ಮನ್ಪುಣಿ ಅಪ್ಪಗ ಮಾತ್ರ ಕೋಮ್ ಬರ್ಪುಣಿ ಅಂಚಿನ ಈ ಪಾನೆಲಾಡಿಜ್ಜಿ ಒಂಜಿ ವೇಳೆ ಹಿರಿಯಕ್ಕೆ ಪುದರ್ ಮಾತ ಬಂದಾನೆ ಆ ಯಾನು ಓಟು ಉಂಟು ಯಾನು ಓಟು ಉಂಟು ಬಿಜೆಪಿ ಆನೆ ಹಿಡಿದು ಮುಟ್ಟ ಏನ್ ಆನೆ ಮುಟ್ಟ ಗೆಲ್ತೊಂದು ಇಪ್ಪನಾಗ ಯಾನು ಗೆಲ್ಪನ ಕೊಟ್ಟು ಆ ಬಿಜೆಪಿ ಗೆಲ್ತಿದತ್ತೆ ಎಂಕ್ಲನ ಬಾಲೆ ಸಂತೋಷ್ ಗೆಲ್ತಿದೆ ಬಂದದ ಅರದು ಬರ್ತದ ಆಶೀರ್ವಾದ ಮಾಡ್ಕೊಂಡಿತ್ತು ನಂಜನ ಈ ಏರಿಯಾ
ಇನ್ನಿಲ್ಲ ಈ ಏರಿದ ಮೇಲೆ ಆತ ಪ್ರೀತಿ ಉಂಡು ಒವ್ವೇ ಓಲಾಲವಲ್ಲಿ ತಿಕ್ಕಡೆ ಅವು ಬೋಡ ಅಪ್ಪ ಈ ದೂರ ಬೋಧನೆ ಕೇಂದ್ರ ನಮ್ಮ ಅಕ್ಲ ಇಲ್ಲ ಬಾಟ ಮಾಟ ಬಿಡ್ದಿಪ್ಪ ಹಂಚಿನನೆ ಆ ಆತ್ಮ ಸಂಬಂಧ ನಾನಾತ್ ಬೆಳೆವಡೆ ನಮ್ಮ ಇನಿ ಮುಟ್ಟ ವಾರಿ ಒಂಜಪ್ಪೆ ಜೋಕುಲಕ ಇಕ್ಕಣ ಅಂಚನೆ ನಮ್ಮ ಇಪ್ಪು ನಂಚಿನ ಒಂಜಿ ಆಶೀರ್ವಾದ ಮೂರು ಎದುರು ಕುಳಿ ನಂಚಿನ ಗುರುಕುಲ್ ನಗ್ಲು ಕೊರಡೆ ಐತೋಟಿಗೆ ನಮ್ಮ ನಮ್ಮಿ ನಂಚಿನ ಬೇತೆ ಬೇತೆ ಧರ್ಮಾದಿಪ್ಪು ಯಾನ ಹಿಂದೂ ಧರ್ಮನೆ మీరు ಮುಸ್ಲಿಂ ಧರ್ಮನೆ ಆರು ಕ್ರಿಶ್ಚಿಯನ್ ಧರ್ಮನೆ ಮುಸ್ಲಿಂ ಕ್ರಿಶ್ಚಿಯನ್ ಆಯಾಯ ಧರ್ಮ ಆಯಾಯ ಗೌರವ ಮನ್ಗುನೆ ಅಕ್ಕಲು ಐತ ರಕ್ಷಣೆ ಅಕ್ಲನ ಕರ್ತವ್ಯ ಆಂಡ ಏರಿ ಯಾನ ಹಿಂದೂ ಧರ್ಮನು ಅತ್ಯಂತ ಪ್ರೀತಿರ ತೂಪೆಂದನ ಎದುರು ಧರ್ಮಗಳ ಅತೇ ಪ್ರೀತಿರ ಗೌರವದ ತೂಂದಾನ ಮಾತ್ರ ಆ ಧರ್ಮದ ಮರ್ಯಾದೆ ಯಾನ ಎಲ್ಲ ಧರ್ಮನು ಮಾತ್ರ ಗೌರವ ತೂಪಣಿ ಬೊಕ್ಕೊಂದು ಧರ್ಮನು ಗೌರವ ತೀರಜ್ಜಿ ತೊಪ್ಪಿ ದಿನಗ ಬೇಜಾರಾಪಣಿ ಕ್ರಾಸ್ ಪಾಡ್ನಾಗ ಬೇಜಾರಾಪಣಿ ನಾಮ ಪಾಡ್ನ ಆಯಾಯ ಧರ್ಮದಂದು ಎಂಚ ಬೋಡ್ಲ ಮನ್ಪರ ಆನ ನಮ್ಮ ಹೃದಯದ ಉಳೈ ನಂಕ ಆ ಪ್ರೀತಿ ಬರಡೆ ನಂಕ ಆ ಸಂಬಂಧ ಬರಡೆ ನಮ್ಮ ಮಾತಲ್ಲ ಒಂದೆಪ್ಪೆ ಜೋಕುಲೆಲ್ಲ ಎತ್ತದೆ ನಮ್ಮ ಪ್ರೀತಿ ಜೀವನ ಸಾಗಿಸಗ ಅಂಚನೆ ಬಾರಿ ಶೋಕರು ಈ ಕಾರ್ಯಕ್ರಮ ಮಂದಿರಿ ಮೂಲು ನೆನಪು ನಂಜಿನ ಪ್ರತಿ ಒಂಜಿ ಕೆಲಸ ಈ ಪಲ್ಯದ ಆಶೀರ್ವಾದ ಆವಂದು ಮೂಲು ಏಪರ ಸೌಹಾರ್ದ ತಂದು ಸುಖ ಶಾಂತಿ ನೆಮ್ಮದಿರೆ ಬದುಕು ನಂಜಿನ ಆಶೀರ್ವಾದ ಮೆಕ್ಕಲ್ಲ ಕೊರಡ ದೇವರ ಮೆಕ್ಕಲ್ಲ ಕೊರಡೆ ಈ ಜವನೇರೆ ಇನ್ನು ಬಾರಿ ಮಲ್ಲ ಮನಸ್ಸರೆ ಎಟ್ಟೆ ಕಾರ್ಯಕ್ರಮಕ್ಕೂ ಜೈದೇರೆ ಅಕಲಿನ ಉದ್ದೇಶ ಉಂಡು ಮೂಲು ಈ ಊರುಡು ಅತ್ಯಂತ ಬಡತನ ಉಂಡು ಬಡತನ ಇಪ್ಪರೆ ದಾದ ಬಂದ ಒಂತೆ ಜಾಗೆ ಪುಣಿ ಜನಕುಲ ದಿಂಜೆ ಪುಡಿ ಕೆಲಸದ ಕೆಲವು ಸಮಸ್ಯೆ ಆ ಸಮಸ್ಯೆ ಆತ ಮುಂದುವರಿದ ಪೋತಿಜಿ ಆಂಡ ಎಂಕ್ಲೆ ಊರುಡು ಎಡ್ಡ ಪಲ್ಯ ಅವಡು ಎಡ್ಡ ಮಂದಿರ ಅವಡು ಎಡ್ಡ ಚರ್ಚೆ ಅವಡು ಐತೊಟ್ಟಿಗೆ ಸಾಮರಸ್ಯ ಕೊಡು ಐತೊಟ್ಟಿಗೆ ಜನಕುಲಿಗೆ ತ್ರಿಗುಣಂಜನ ಬಾರಿ ಶೋಕದಂಜು ವ್ಯವಸ್ಥೆ ಅವಡು ಆ ವ್ಯವಸ್ಥೆ ಕೆಲವೊಂದು ಲಕ್ಷ ರೂಪಾಯಿ ಕಾಸು ಕೊಡು ಬಂದದು ಜವನೇರ ಮನಸ್ಸದುಂಡು ಅಕ್ಲಿ ಎಂಚ ನೆನೆತರ ಆ ಕೆಲಸ ದೇವರ ನಮ್ಮ ಮಾತಲ್ಲ ಒಮ್ಮತದ ಅಭಿಪ್ರಾಯ ನಮ್ಮ ಮಾತ ಹೃದಯ ಅಕ್ಲಿ ನಮರ್ದಿಗೆ ತೀರೋಣ ಆತ ಸಹಾಯ ಮಾಡ್ತದೆ ಅಕ್ಕಲೆ ಈ ಪಾರ್ಟಿ ಬಂದಿರ ಸ್ಕೆಚ್ 35 ಲಕ್ಷದ ಆ ಬಿಲ್ಡಿಂಗ್ ಆವಡ ಬಂದದು ದೇವರ ಪ್ರಾರ್ಥನೆ ಮಂತದು ನಾನಾತ್ ಎಡ್ಡೆಡ್ಡ ಸಮಾಜ ಸೇವೆ ಮಂಗುವ ಶಕ್ತಿ ಇಲ್ಲ ಅಕ್ಕಲಿಗೆ ಆ ದೇವರ ಕೊರಡೆ ಊರುಡುತ್ತಿನ ಎಡ್ಡೆಡ್ಡ ಪ್ರತಿಭೆನ ನಾಡದು ಈ ವೇದಿಕೆ ಗುರುತಿಸೋದು ಶಿಕ್ಷಣ ಆದಿಪ್ಪು ಸಾಮಾಜಿಕ ಆದಿಪ್ಪು ಬೇತೆ ಬೇತೆ ಆದಿಪ್ಪು ಪ್ರತಿಯೊಂದಿಲ್ಲ ಮುಂದುವರಿಯುವಂತ ಶಕ್ತಿನೇ ಆ ದೇವರ ಕೊರಡೆ ಪಂಡದ ಪ್ರಾರ್ಥನೆ ಮಂತದೆ ಪಾತೆರೆಡ ಅವಕಾಶ ಕೊಡ್ತಾರ ನಿಖಿಲಿಗೆ ಪೂರೇರೆಗ ಎನ್ನ ಉಡಲ್ದಿನ ಸೋಲ್ಮೇಲೆ ಬಂದದೆ ಎನ್ನ ಪಾತ್ರ ಅಂತದ ಜೈ ಹಿಂದ್ ಜೈ ಕರ್ನಾಟಕ. ಅಭಿನಂದನೆಗಳು. ಬಹಳ ಅರ್ಥಗರ್ಭಿತವಾಗಿ ಈ ಪರಿಸರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದೀರಿ. ಕಾರ್ಯಕ್ರಮದ ಮುಂದಿನ ಅಂಗ ಪ್ರಗಲ್ಭ ವಾಗ್ಮಿ ದಕ್ಷಿಣ ಭಾರತದ ಯುವ ಪ್ರಬುದ್ಧ ಧಾರ್ಮಿಕ ವಿದ್ವಾಂಸರು ಆದಂತಹ ಬಹುಮಾನ್ಯ ಜೈನಿ ಕಾಮಿಲ್ ಸಕಾಫಿ ಅವರಿಂದ ಮುಖ್ಯ ಪ್ರಭಾಷಣ.